ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದಾರೆ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಯುವನಿಧಿ ಯೋಜನೆ ರದ್ದಾಗ್ತಾ ಇದೆ ಅಂತೇಳಿ ಸಿಎಂ ಅವರೇ ಘೋಷಣೆ ಮಾಡಿದ್ದಾರೆ. ಇದಕ್ಕೆ ಅಪ್ಲಿಕೇಬಲ್ ಆಗೋದು ಕೆಲವರಿಗೆ ಮಾತ್ರ. ಏನು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ನ ಮಾಡಿ ಸಪೋರ್ಟ್ನ ಮಾಡಿ. ಇಲ್ಲಿ ಏನು ಘೋಷಣೆ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಇಲ್ಲಿ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ 2023ರಿಂದ ಯುವನಿಧಿ ಯೋಜನೆ ಘೋಷಣೆ ಮಾಡಿದ್ದಾರೆ. ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಆಗ 5 ಗ್ಯಾರಂಟಿಯಲ್ಲಿ ಒಂದು ಯುವನಿಧಿ ಯೋಜನೆ ಆಯ್ತಾ, ಅದನ್ನ ಘೋಷಣೆ ಮಾಡ್ತಾರೆ. ಅವರು ಯೋಜನೆಯಲ್ಲಿ ಹೇಳ್ಬಿಟ್ಟಿದ್ದಾರೆ 2 ವರ್ಷದ ತನಕ ನಿರುದ್ಯೋಗಿಗಳಿಗೆ 2 ವರ್ಷದ ತನಕ ನಾವು ನಿರುದ್ಯೋಗ ಭತ್ಯೆ ಅಂತ ಹೇಳಿ 3,000 ರೂಪಾಯಿ, ಡಿಪ್ಲೊಮಾ ಅವರಿಗೆ 1,500 ರೂಪಾಯಿನ ಕೊಡ್ತೀವಿ ಅಂತ ಹೇಳಿ ಸಿಎಂ ಅವರು ಘೋಷಣೆ ಮಾಡಿದ್ದಾರೆ. ಈಗ 2023ರಿಂದ ಪಡ್ಕೊಂಡು ಬರ್ತಾ ಅಂದ್ರೆ 2023ರಿಂದ ಹಣ ಕೂಡ ಬರ್ತಾ ಇತ್ತು. ಯಾರು ಹಣ ತೆಗೆದುಕೊಳ್ತಿದ್ರೆ ಅವರಿಗೆ ಈಗ 2 ವರ್ಷ ಆಗ್ತಾ ಬಂತು, 2 ವರ್ಷ ಕಂಪ್ಲೀಟ್ ಆಗ್ತಾ ಬಂತು. ಈಗ ಸದ್ಯದ ಮಟ್ಟಿಗೆ ಸಿಎಂ ಅವರು ನೆನ್ನೆ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಹೇಳ್ತಾರೆ, ಯುವನಿಧಿ ಯೋಜನೆಯಡಿ ನಾವು ಬೇಡಿರೋದು 2 ವರ್ಷ ಆಗ್ತಾ ಬಂತು. ಇನ್ನು ಮುಂದೆ ಇವರಿಗೆ ಅಮೌಂಟ್ ಬರೋದಿಲ್ಲ. ಯಾರಿಗೆ 2 ವರ್ಷ ಆಗಿದೆ ಅವರಿಗೆ ಅಮೌಂಟ್ ಬರೋದಿಲ್ಲ ಅಂತೇಳಿ ಸಿಎಂ ಅವರೇ ಸ್ವತಃ ಘೋಷಣೆ ಕೂಡ ಮಾಡಿದ್ದಾರೆ. ಅಂಡ್ ಆಲ್ರೆಡಿ 2 ವರ್ಷ ಆಗ್ತಾ ಬಂತು. ಇನ್ನೇನು ಕೆಲವೇ ದಿನಗಳಲ್ಲಿ ಯೋಜನೆ ತೆಗೆದುಕೊಳ್ಳೋರು ಅಂದ್ರೆ ಹಳಬ್ರು ಯಾರು ಇದ್ದೀರಾ, ಓಲ್ಡ್ ಪೀಪಲ್ ಅಂದ್ರೆ ಈ ಹಿಂದೆ ಯಾರು ತೆಗೆದುಕೊಳ್ತಾ ಇದ್ರಿ ಅವರಿಗೆ ಯೋಜನೆ ಬಂದ್ಬಿಟ್ಟು ಬರೋದಿಲ್ಲ, ಕ್ಲೋಸ್ ಆಗುತ್ತೆ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ಅದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್, ನೀವು ಗಮನಿಸಬೇಕಾಗಿರುತ್ತೆ. ಅಂಡ್ ಇಲ್ಲಿ ಸಿಎಂ ಅವರು ಏನ್ ಹೇಳಿದ್ದಾರೆ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನ್ ಹೇಳಿದ್ದಾರೆ ಅಂದ್ರೆ, ಇಲ್ಲಿ ಯಾರು ಕೌಶಲ್ಕರ್ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಯಾರು ಟ್ರೈನಿಂಗ್ ತೆಗೆದುಕೊಳ್ತಿದ್ದೀರಾ ಅಂದ್ರೆ ಕೌಶಲ್ಕರ್ ರಿಜಿಸ್ಟ್ರೇಷನ್ ಮಾಡ್ಕೊಂಡು ನೀವು ಇನ್ ಕೇಸ್ ನೀವು ಟ್ರೈನಿಂಗ್ ಹೋಗ್ತಾ ಇದ್ರೆ ನಿಮಗೆ ನಿಲ್ಲಿಸೋದಿಲ್ಲ ಅಂತ ಕೂಡ ಸಿಎಂ ಅವರು ಘೋಷಣೆ ಕೂಡ ಮಾಡಿದ್ದಾರೆ. ಇಲ್ಲಿ ಯಾರಿಗೆ ಅಂದ್ರೆ 2 ವರ್ಷ ಆದ್ರೂ ಕೂಡ ನೀವು ಕೌಶಲ್ಕರಿಗೆ ನೋಂದಣಿ ಮಾಡ್ಕೊಂಡು ನೀವು ಟ್ರೈನಿಂಗ್ ಏನೋ ತೆಗೆದುಕೊಳ್ತಾ ಇದ್ರೆ ಗೌರ್ಮೆಂಟ್ ಅವರು ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಸಾಕಷ್ಟು ಇನ್ಸ್ಟಿಟ್ಯೂಟ್ಗಳಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಿಮಗೆ ಅಲ್ಲಿ ತೋರಿಸುತ್ತೆ. ಅಲ್ಲಿ ಯಾರು ಟ್ರೈನಿಂಗ್ ತೆಗೆದುಕೊಳ್ತಿದ್ದಾರೆ ಅವರಿಗೆ ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಅಂತೇಳಿ ಸಿಎಂ ಅವರು ಕೂಡ ಅಫಿಷಿಯಲ್ ಆಗಿ ಘೋಷಣೆ ಕೂಡ ಮಾಡಿದ್ದಾರೆ. ಇದು ನಿಮಗೆ ಹೊಸಬರಿಗೆ ಯಾವ ರೀತಿ ಹೊಡೆತ ಬೀಳೋದಿಲ್ಲ, ಬಟ್ ಹಳಬರು ಯಾರು ಇದ್ದಾರೆ ಲೈಕ್ 2 ಇಯರ್ ಬಿಫೋರ್ ಅವರಿಗೆ ಯೋಜನೆ ಈ ರೀತಿ ಕ್ಲೋಸಸ್ ಆಗುವ ಸಾಧ್ಯತೆಗಳು ತೀರಾ ಹತ್ತಿರದಲ್ಲಿ ಬಂದಿದೆ ಅಂತೇಳಿ ಸಿಎಂ ಅವರೇ ಘೋಷಣೆ ಕೂಡ ಕೊಟ್ಟಿದ್ದಾರೆ. ಇನ್ ಕೇಸ್ ನಿಮಗೆ ಸಿಎಂ ಅವರು ಹೇಳಿರೋದು ಅಫಿಷಿಯಲ್ ವಿಡಿಯೋ ಬೇಕಾದ್ರೆ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅಪ್ಲೋಡ್ ದ ಸಿಎಂ ವಿಡಿಯೋ ಅಂತ ಹೇಳಿ ನಾನು ನಿಮಗೆ ಅಪ್ಲೋಡ್ ಕೂಡ ಮಾಡ್ತೀನಿ. ಇದು ಇವತ್ತಿನ ಯೋಜನೆ ಬಿಗ್ ಶಾಕ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.